ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವಾಗ ಸ್ಟಡಿ ಡೇ ಕೊಟ್ಟಾರೆ ಕಾಲೇಜ್ ಕಡೆಯಿಂದ, ಓದ್ಕೊಳ್ರಪ್ಪ 4th ಸೆಮ್ ಎಕ್ಸಾಮ್ಗೆ ಅಂತ. ನಾನು ನೋಡ್ರಿ ಯಾವ ಥರ ಸ್ಟಡಿ ಮಾಡ್ತಾ ಇದ್ದೀನಿ ಅಂತ. ಇಲ್ಲಿ ಬಂದು ಇವನ್ನ ಸ್ಟಡಿ ಮಾಡಿಸ್ತಾ ಇದ್ದೀನಿ. ಮಳೆ ಬರೋಂಗಾಯಿತು, ಅದಕ್ಕೆ ಫುಲ್ ಪ್ಯಾಕ್ ಆಗಿ ಬಂದೆ. ಇವತ್ತು ಬೆಳಗ್ಗೆ ಎಲ್ಲ ಫುಲ್ ವೆದರು ಕೋಲ್ಡ್ ಚಳಿಯಾತಾಯಿತು. ಇವಾಗ ನೋಡ್ರಿ ಲೈಟ್ ಬಿಸಿ ಹೊಡಿತದೆ. ನಾನು ಒಬ್ಬನೇ ಬಂದಿಲ್ಲ, ದನ ಮೇಸಕ್ಕೆ. ಇವತ್ತು ವಸಂತಮ್ಮನವರು ಬಂದವ್ರಿ, ನಮ್ಮ ಅಪ್ಪ ಅಮ್ಮ ಮಾತಾಡ್ತವ್ರ ಅಂತಂದರೆ. ನಿನ್ನೆ ಒಳಗೆ ಕಂಟಿನ್ಯೂಷನ್ನು ಇನ್ನೂ ಸ್ವಲ್ಪ ಕರೆಕ್ಟಾಗಿ ಕಂಪ್ಲೀಟಾಗಿ ರೆಡಿ ಆಗಿಲ್ಲ. ನಮ್ಮ ಅಪ್ಪ ನಮ್ಮ ಸ್ಪೆಂಡರ್ ಪ್ಲಸ್ ಬೋರಿ ಬಂದ್ಬಿಟ್ಟಿದ್ವಿ, ಅದನ್ನು ರೆಡಿ ಮಾಡಿಸಿದ್ವಿ. ಅದನ್ನ ಎತ್ಕೊಂಬರಕ್ಕೆ ಹೋಗೋದೆ. ನಾನು ನಮ್ಮ ಅಮ್ಮ ಡ್ಯೂಟಿ ಜಾಯ್ನ್ ಆಗಿದ್ದೀವಿ ಇಲ್ಲಿ. ನೋಡ್ರಿ ಹೆಂಗೆ ಕೂತಲ್ಲ ಮೂಲೆಗೆ ಹೋಗಿ. ಯಾಕೆ ಹೆಂಗೆ ಕೂತ್ಕೊಂಡ್ರೆ? ನಾನು ಹಾಡು ಹೇಳು, ನಾನು ದನ ಕಾಯೋಳು, ನನ್ನನ್ನು ಯಾರು ಶಿವ ಕಾಯೋನು ಅಂತ. ಅದಕ್ಕೆ ನಿಮ್ಮ ಯಜಮಾನ ದನ ಕಾಯ್ಕೊಂಡಿದ್ದೀನಿ, ನಿಮ್ಮ ಯಜಮಾನ ಕಾಯ್ತಾನೆ. ಅದಕ್ಕೆ ನನ್ನ ಯಾರು ಶಿವ ಕಾಯೋನು ಅಂದರೆ ನಿಮ್ಮ ಯಜಮಾನ ಕಾಯ್ತಾರೆ. ಅದಕ್ಕೆ ಗಲಾಟೆ ಪಲಾಟೆ ಮಾಡ್ಕೊಂಡಂಗೆ ಸೈಲೆಂಟಾಗಿರು ಅಂತ ಹೇಳೋದು. ಹೌದಾ? ನೋಡಿ ಇದಕ್ಕೆ ಹಿಂಗೆ ಮನ್ಕತ್ತಿದ್ದು ಮೇವಿಲ್ಲ ಇರೋದ್ರಾಗೆ ಎಲ್ಲ ಪೆರ್ಕೊಂಡು ಎತ್ತಾವ ಅಲ್ಲಲ್ಲಿ ಹಾಕೊಂಡು ಈ ಥರ ಮೇವು ಇಕ್ಕೊಂಡು ದನ ಮೇಯ್ಸಂದ್ರೆ ಎಲ್ಲಿ ಮೇಯ್ಸಕ್ಕೆ ಪಾಪ ಅವಕ್ಕೂ ಊಟ ಇಲ್ಲ, ನಮಗೂ ಕಣ್ಣು ಯಾವಾಗ ನೆಮ್ಮದಿ ಇಲ್ಲ. ಬೇಜಾರಾಗಲ್ಲ ದನಗಳು ನೋಡ್ರಿ ನಿಮಗೆ? ಬೇಜಾರಾಗತ್ಕೆ ಮತ್ತೀಗ ಮಾರ್ಕೊಳೋದು. ಏನು ಮಾಡೋಣ, ಮಾರ್ಕೊಂಡ್ರೆ ಹೊಟ್ಟೆ ತಿಂತಿ. ಹೊಟ್ಟೆ ಇರೋ ಮೇಯ್ಸೋದು ಇನ್ನೂ ಎಷ್ಟವೆ ನೋಡಿ ಕಸಿ. ಎಷ್ಟು ಹಸಗಳವೆ ಅಂತ. ಇನ್ನು ಮನೆ ತವ 2 ಕರಗಳವೆ, ಇನ್ನು ಮನೆ ತವ 3 ಕರಗಳವೆ. ಇಲ್ಲ 2 4 6 ಇಲ್ಲವೆ. ಮನೆ ತವ 3 9 ಅವೆ. ಈ ಕುರಿಗಳು ಎಳ್ಸ್ಕೊಂಡ್ರೆ ಎಷ್ಟವೆ ಅಂತ? 3 ಕುರಿ, 2 ಮೇಕೆ, 1 ಬೆಕ್ಕು, 2 ನಾಯಿ ಮನೆ ಬಾಕ್ಲಕ್ಕ. ಬೀದಿ ಕಾಯಿ ನಾಯಿಗಳು ಮನೆ ಬಾಕ್ಲ ಸೇರ್ಕೊಂತವೆ. ಜೀವನ ನಾವು ಸಾಕಬೇಕು. ಜೊತೆಗೆ ನಾನೊಬ್ಬ. ನೋಡಿ ಗೈಸ್, ಮೇವೇ ಇಲ್ಲ ನೋಡ್ರಿ. ಇಲ್ಲಿ ಬರೀ ಮಣ್ಣೆ ಸಿಗ್ತದೆ ಬಾಯಿಗೆ. ಹಿಂಗದೆ ನಮ್ಮೂರಿನ ಪ್ರೆಸೆಂಟ್ ಸಿಚುಯೇಷನ್. ಮಳೆ ಬಂದ್ಬಿಟ್ರೆ ಸಾಕಪ್ಪ. ಗೈಸ್ ಸಮಯ 4:15 ಲಾಗೌಟ್ ಸಮಯ. ನಮ್ಮ ಕೆಲಸಕ್ಕೆ ಲಾಗೌಟ್ ಮಾಡ್ಬಿಟ್ಟು ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಹಾಲು ಕರ್ಬಿಟ್ಟು ಡೈರಿಗೆ ಹಾಕಿ. ವಸಂತಮ್ಮ ಇವತ್ತು ಇದು ಇಂಜಿನ್ ಓಡಿಸೋರು, ಲೋಕೋ ಪೈಲಟು. ನಾವು ಹಿಂದಗಡೆ ಇವರು ಏನಂತಾರಪ್ಪ ಕೆಲಸ ಮಾಡೋರಿಗೆ ಗೊತ್ತಿಲ್ಲ ನನಗೆ. ಸೊ ನಾವು ಹಿಂದಗಡೆ ಬಾಲ, ನಮ್ಮ ಅಮ್ಮ ಅಲ್ಲಿ ಇದು ಮುಂದೆ ಹೋಗ್ತಾವ್ರೆ ಹೆಡ್ ಹೋಗಿ. ನಮ್ಮ ಸಂಸ್ಥೆ ನೋಡ್ರಿ ಬಸ್ನೇ ಆಡಾಕ್ತವೆ. ಏನಂದೆ? ರೋಡೇ ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದಲ್ಲಮ್ಮ. ಗೈಸ್ ಹೊಸ್ತ ಹಳ್ಳಿ ವೈಬು. ನೆನ್ನೆ ಇವ್ರು ಕಿತ್ತಾಡೋರು ಪ್ಯಾಂಟು ಶರ್ಟ್ ಹಾಕೊಂಡು ಇದು ಮಾಡಕ್ಕೆ ಬಂದವ್ರೆ. ಪ್ಯಾಂಟು ಶರ್ಟ್ ಹಾಕೊಂಡು ರೈತನ ಕೆಲಸ ಮಾಡಕ್ಕೆ ಬಂದವ್ರೆ. ಅವ್ರು ಪಕ್ಕ ರೈತನ ಡ್ರೆಸ್ ಹಾಕೊಂಡು ರೈತನ ಕೆಲಸ ಮಾಡಕ್ಕೆ ಬಂದವ್ರೆ. ಇವಳು ಇದು ಅತ್ತೆ ಜೊತೆ ಫೋನ್ ಮಾತಾಡ್ಕೊಂಡು ಕೆಲಸ ಮಾಡ್ತಾವಳೆ. ನಾನು ಟ್ಯಾಕ್ಟರ್ ತಗೊಂಬಂದು ನಾಳೆಗೆ ರಾಗಿ ಚೆಲ್ಲಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಗೈಸ್. ಲೈನ್ ಹೊಡಿತಾ ಇದ್ದೀನಿ. ಲೈನ್ ಹೊಡಿತಾ ಇದ್ದೀನಿ ಅಂತಂದರೆ ರಾಗಿ ಚೆಲ್ಲಕ್ಕೆ ಸಾಲು ಹೊಡಿತಾ ಇದ್ದೀನಿ ಅಂತ. ಲೈನ್ ಅಂತಂದರೆ ಆ ಥರ ಲೈನ್ ಅಲ್ಲ ಇದು. ಯಾರು ಚಿಕ್ಕ ಟ್ಯಾಕ್ಟರ್ ತಗೊಂಡ್ಬಿಟ್ಟು ಗೊತ್ತಾಗಿಲ್ಲ. ಸ್ವಲ್ಪ ಲೈಟ್ ಹಂಗೆ ಲೈಟಾಗಿ ಸೊಟ್ಟಪಟ್ಟ ಹೊಟ್ಟೋಗದೆ, ಪರವಾಗಿಲ್ಲ ಮ್ಯಾನೇಜ್ ಆಗ್ತದೆ. ಇದರೊಳಗೆ ರಾಗಿ ಚೆಲ್ಬೇಕಾಯ್ತು ಇವಾಗ. ಈ ಥರ ಸಾಲು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಹಿಂಗೆ ಹೊಡ್ಕೊಂಡು ಹೋಗಿ ಅಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನೀನ್ ಹೇಳು ಮಳೆ ಬೂಯ್ಲಿ, ಮಳೆ ಹೊಲ ಚೆಲ್ಲನಪ್ಪ. ನಾವ್ ಹೊಸ್ತಾಗ ಮದ್ವೆ ಆಗಿದೀವಿ, ಇನ್ನ ಮಳೆ ಇಲ್ವಲ್ಲಪ್ಪ. ಊಹಿಸಿಲ್ವಾ? ನಾನು ಬಂದು ಊಹಿಸ್ತಿದ್ದಿ ಹೆಂಗೋ ನಾನು ಬಂದ ಹೆಂಗೋ ನಾನು ಬಂದ್ಮೇಲೆ ಮಳೆ ಹೋಯ್ತಾ ಇಲ್ವೋ? ಹೆಂಗೋ ನಾನು ಬರತ್ತ ಹೋಯ್ತು. ನಾನು ಬಂದ್ಮೇಲೆ ಬಂದು ಹೋಯ್ತಾ ಇಲ್ಲೋ? ಯಾವಾಗ ನಾನು ಬಂದಿದ್ದೀನಿ. ಮಳೆ ಬಂದ್ರು ಇಷ್ಟೊತ್ತೆಲ್ಲ ಕುಂಟ್ಕುಳಾಡ್ದಿ ಪೈರ್ ಹಾಕಿರೋ ಚಿಕ್ಕಸ್ತೂನ್ ಮಳೆ ಬಂದಿ. ಯಾರು ಮಳೆ ನೆಡ್ಸ್ತಾ ಇರೋದು? ನೀನು ಹೊಡಿಬೇಡ. ನಾವು ಅಪ್ಪ 3 ವರ್ಷದಿಂದ ಟ್ಯಾಕ್ಟ್ರಿ ಓಡಿಸ್ತಾನೆ ಐತೆ. ಏನು ಅವ್ನು ಹೊಡ್ಯಕ್ಕೆ ಬರೋಲ್ಲ. ಇನ್ನು ಇವಾಗ ಹೊಡಿತಿರೋ ಹೊಸ್ದಾಗ ಅವನು. ಅವ್ರು ರೋಟ್ರಿ ಹೊಡಿತೀವಿ ನಾವು ಬಿಟ್ಟು ತೆಚ್ಬಿಟ್ಟು ಇಕ್ಕವನೆ. ನಾನು ಬಗ್ದಿಕ್ಕವನೆ. ಗೈಸ್ ಟೈಮ್ 7:15 ಆಯ್ತು. ಕಂಪ್ಲೀಟ್ಲಿ ಸಾಲಾಗಿ ಮುಗೀತು ನೋಡ್ರಿ. ಇವಾಗ ನಮ್ಮ ಬಾಳು 7:15 ಮುಗೀತು.
ಅಷ್ಟೇ ಕೆಲಸ ಓದಿಲ್ಲ. ಟ್ರ್ಯಾಕ್ಟರ್ ಕೊಟ್ಬರ್ಬೇಕು. ಎಲ್ಲ ಮಾತಾಡೋದು ಪಕ್ಕ ಒಂಚೂರು ಯಾಮರೇ ಮಾತಾಡೋದೆ. ಸೊ ಟ್ರ್ಯಾಕ್ಟರ್ ತಗೊಂಡು ಕೊಟ್ಬರೋಣ ಇವಾಗ. ಟ್ರ್ಯಾಕ್ಟರ್ ಕೊಟ್ಬಿಟ್ಟು ಮನೆ ಕೊಟ್ಬಿಟ್ಟು ನೆಕ್ಸ್ಟ್ ಮುಂದಿನ ಕೆಲಸ ಮನೇಲಿ ಏನು ಅಂತ ನೋಡಬೇಕು. ಗೈಸ್ ದನ ಅಂತೀನಿ, ಅದು ಸಾಲ ಹೊಡೆದ್ಬಿಟ್ಟು ಬಂದಿದ್ದಾಯ್ತು. ಇವ್ರಿಬ್ರು ಅಮ್ಮ ಹೊಡ್ಕೋತಾರೆ. ನಿಂಗೆ ಮಾಮ ಎಲ್ಲರೂ ಚೆನ್ನಾಗಿ ಮಕ್ಕೋಯ್ತವ್ರು. ನಿನಗೆ ನೀನು ಜಗಳ ಗಂಟೆ ಅಂತೆ. ನಿನಗೆ ನಿನ್ನ ಮನಸ್ಸೇ ಇಲ್ವಂತೆ. ನಿನಗೆ ಮಾತಿದ್ರೆ ಅಪ್ಪನ ಜಗಳ ಮಾಡ್ತಿಂತೆ, ಅಪ್ಪನ ಬೈತಾನೆ ಇರ್ತಂತೆ. ನಿನ್ಗೆ ಒಂಚೂರು ಕನಿಕರಣ ಇಲ್ವಂತೆ, ಮಾನವೀಯತೆನೇ ಇಲ್ವಂತೆ, ಹಂಗಂತೆಲ್ಲ ಬೈತಾವ್ರಿ. ನಿನ್ನ ಮನುಷ್ಯನ ಹೇಳುವಂತೆ ಅಪ್ಪಂಗೆ. ಅಪ್ಪ ಎಷ್ಟು ಒಳ್ಳೆ ವ್ಯಕ್ತಿ, ನಿನ್ನ ಪ್ರೀತಿನೇ ಇಲ್ವಂತೆ ಅಪ್ಪನ ಮೇಲೆ ಅಂತೆಲ್ಲ ಜನ ಬೈತಾವ್ರು. ನಿನ್ಗೆ ಹೋಗು ಎಲ್ಲ ನಾವು ಇದು ಮಾಡ್ಕೊ. ನೀನು ಆಡೋದಂಗೆ ಊಸ್ಕೊಳೋದಂಗೆ. ನಿಜವಾಗ್ಲೂ ಹಂಗೆಲ್ಲ ಹೇಳೋರು. ಹಿಂಗೆ ನೀವು ಅಮ್ಮ ಏನಿದ ಏನೋ ಆ ಥರ ಆಡ್ತಾರೆ ಯಾವಾಗಲೂ. ಒಂಚೂರು ನಿಮ್ಮ ಅಪ್ಪನ ಕಂಡ್ರೆ ಒಂಚೂರು ಇಷ್ಟನೇ ಇಲ್ಲ, ಹಿಂಗೆ ಆಡ್ತಾರೆ ಹೆಂಗೆ ಎಲ್ಲ ಅಂತ ಬೈತಾವ್ರಿ. ಹೇಳ್ತೈ ಏನು ಜಾಸ್ತಿ ಮಾತಾಡೋರು ಏನು ಇಟ್ಕೊಳ್ಳೋಣ ಮನ್ಸಿಗೆ. ಲವ್ ಬಿಟ್ಕೊಡ್ತಾರೆ ಪಡೋರು ಅಂತೆಲ್ಲ. ಇಲ್ಲೇನು ಬರ್ತದೆ, ಇಲ್ಲಿ ಬತ್ತಾಡ್ತದೆ. ಆ ಥರ ಆಗಿ ಎಷ್ಟೊಂದು ಜಗಳ ಆತವಲ್ಲ, ಹೆಂಗತ್ತವೆ, ಎಷ್ಟೊಂದು ಮನಸ್ಥಿತಿಗಳು ಹಾಳಾತವೆ. ಈಗ ನೋಡ ಎಲ್ಲ ಇವಾಗ ಅಪ್ಪ ಏನೇ ಬೈದಿರೋ ಮುಂಚೆ ಸ್ಟಾರ್ಟಿಂಗಲ್ಲಿ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಈ ನಾವು ಅಮ್ಮ ಮಾತಾಡೋದು ನಮ್ಮ ಬೈದ ಜಗಳಕ್ಕೆ ಬರ್ತದೆ. ಎಷ್ಟೊತ್ತು ಅರ್ಧ ಗಂಟೆ. ಅದಕ್ಕೆ ಇವ ಅಮ್ಮಗೆ ಎಷ್ಟು ದುರಾಂಕರ ನೋಡಿ, ಇವಳಿಗೆ ದುರಾಂಕರ ತಿಂದು ಅರ್ಗಲ್ಲ, ಹಂಗೆ ಹಿಂಗೆ ತಲೆ ಮೇಸ್ಕೊಂಡು ಮಾನವೀಯತೆ ಎಲ್ಲ ಮಾನವೀಯತೆನೇ ಇಲ್ಲ. ಗಂಡು ಹಿಂಗೆ ಕಂಡದು ಅಂತ ದನ ಮೇಸ್ಕೊಂಬರೋರು ಯಾರು ಬಾತ್ ಮೇಸ್ತಾರೆ. ದುರಾಂಕರನ ದನ ನಿಂಗೆ ಏನು ಮಾಡ್ಕೊಂಡಿ ಹೋಗಿಲ್ಲ ನಾಳೆ ಬೈದಾರ ಬೈಕೊಂಡು ಹೋಗು. ಬೈಸ್ಕೊಂತೀಯ? ಯಾರು ಬೈಲಿ ಬೈಸ್ಕೊಂತೀಯ? ನಾನು ಮನಸ್ಫೂರ್ತಿ ಒಗದ್ ಬಿಡೋದೆ, ಅಲ್ಲೇ ಕೊರಗಲ್ಲ ಹೊರಗೆ ಒಗದ್ ಬಿಡೋದೆ ಯಾವಾಗಲೇ. ಏನು ಬೇಜಾರಾಗೋ ಜನ ಬೈಯಕ್ಕೆ ನಿನ್ನ? ನನ್ನ ಯಾಕೆ ಬೈತೀವಿ? ಅವ್ರು ಬೈಕೊಂಡ್ರು ಬೈಕೊಂಡು ಬಿಡು. ನಾನು ಮನಸ್ಫೂರ್ತಿ ಎಲ್ಲ ಒಗದ್ ಬಿಡ್ತೀನಿ. ಕೊರಿಕೊಂಡು ಹಂಗೆ ಇದ್ರೆ ಅವ್ರು ಹಂಗೆ ಇರೋದೆ ಕೊರಿಕೊಂಡು. ಅವ್ರು ನೋಡಿ ಏನೋ ಗೊತ್ತಿಲ್ಲ, ಸೈಲೆಂಟ್ ಕೂತಿರೋದು ಗೊತ್ತಿಲ್ಲ, ನನ್ನ ಸೈಲೆಂಟ್ ಕೂತಿರೋದು. ಅದೇನ ಅವ್ರು ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ನೀನು ಜೋರಾಗಿ ಅಂತೀಯಲ್ಲ, ನಿನ್ನ ವಾಯ್ಸ್ ಜಾಸ್ತಿ ಮಾಡ್ತಿಲ್ಲ, ಅದಕ್ಕೆ ಅಂತಿದ್ದಿ. ಅದನ್ನ ನೀನು ಅಮ್ಮ ಬೈಯೋದು ಯಾಕೆ ವಿಡಿಯೋ ಮಾಡ್ತೀನಿ, ಅಪ್ಪ ಬೈಯೋದು ವಿಡಿಯೋ ಮಾಡಿ. ಅಪ್ಪ ಬೈಬೇಕಾದ್ರೆ ನಾನು ವಿಡಿಯೋ ಮಾಡ್ಬೇಕು ಇರೋಲ್ಲ. ಅಪ್ಪ ಅಷ್ಟೇ ಬೈಬಿಟ್ಟು ಸೈಲೆಂಟ್ ಮುಗಿಸ್ಬಿಟ್ಟಿರ್ತದಲ್ಲ ಎಲ್ಲ. ಅದು ಕಾಣಲ್ಲ. ನಮ್ಮಮ್ಮ ಲಾಲ ಅಂತ ಹಿಡ್ಕೊಂಬರ್ತೀನಿ ಫೋನು. ನೀನು ಅಪ್ಪ ಬೈಬೇಕಾದ್ರೆ ನೀನು ವಿಡಿಯೋ ಮಾಡು. ನಂದು ಐಫೋನು ಆಡೋದು ನಗ್ತಾ ಇಲ್ವ ಸೈಲೆಂಟ್ ಆಗೋ. ಅಪ್ಪ ಮಾಡೋದೆಲ್ಲ ಮಾಡ್ಬಿಟ್ಟು ನೋಡಿ ಇವಾಗ ಏನು ಸೈಲೆಂಟ್ ಗೊತ್ತು. ನಂದೇನು ತಪ್ಪೇವೇನು ಅಂತ ಅಮ್ಮ ಥರ ಗೊತ್ತಿರೋದು. ಮುಳುಗ ಗಾಯ್ಸ್ ಆ ಥರ ಏನಿಲ್ಲ. ಯಾರು ಏನೇನಾರ ಕಮೆಂಟ್ ಆಗ್ತಾರೆ. ವಸಂತ ಅಮ್ಮನ ಯಾರ್ಯಾರು ಸ್ಟಾರ್ಟಿಂಗ್ ನೋಡಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರ್ತದೆ ನಮ್ಮ ಅಮ್ಮ ಹೆಂಗೆ ಅಂತ. ನಾವು ನೋಡಿರೋ ಪಕ್ಕಕ್ಕೆ ನಮ್ಮ ಅಮ್ಮ ಬೆಳಗ್ಗೆ ಎದ್ಬಿಟ್ರೆ ಸಾಯಂಕಾಲ ತನಕ 5 ನಿಮಿಷ ಪುರ್ಸೋದಾಗಿರಲ್ಲ ಗೈಸ್. ಕೆಲಸ ನಿಮ್ಗೆ ಗೊತ್ತು. ನಮ್ಮ ಮನೆಗಿರೋ 13 ದನ ಮೇಂಟೈನ್ ಮಾಡಿ ಹುಲ್ಲೆಲ್ಲ ತಂದು ಹಾಕಿ ಮನೆ ಕೆಲಸ ಎಲ್ಲ ಮಾಡಿ ಹಿಂಗೆಲ್ಲ ಮಾಡಬೇಕು ಅಂತಂದರೆ ತಮಾಷೆ ಕೆಲಸ ಎಲ್ಲ ಅಂದವರೆಲ್ಲ ತಿಳಿದವರೆಲ್ಲ ಮಾತಾಡ್ತೀರಾ. ಅದೆಲ್ಲ ಕಾಮನ್ ಎಲ್ಲರ ಮನೆಗೂ. ಇವಾಗ ಕಿತ್ತಾಡ್ತಾರೆ ಹಿಂಗೆ ಒಂದಾತಾರೆ. ನಮ್ಮ ಅಂತ ಹಳ್ಳಿ ಕಡೆ ಈ ಥರ ಎಷ್ಟು ಜನದ ಮನೆ ನಡೀತಾರೆ. ಎಂತೆಂಥ ಸಾವುಕಾರನೇ ಆಗಿಲ್ಲ ಮನೆ ಜಗಳ ನಡೀತೇವೆ. ಇದೆಲ್ಲ ಕಾಮಿಡಿ ಜಗಳ, ಇದೆಲ್ಲ ಒಂದಾಗಿರ್ತಾರೆ. ಇದರ ಎಲ್ಲ ಜಗಳ ಆಡ್ತಾರೆ ನೋಡಿ, ಈ ಥರ ಹಿಂಗೆ ಒಂದಾತಾರೆ. ಅದೆಲ್ಲ ಕಾಮನ್. ನಾನು ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ ಅಂತ ಹಾಕಿದ್ರೆ ಸ್ವಲ್ಪ ಎಲ್ಲ ಜಾಸ್ತಿ ತೀರಾ ಪರ್ಸನಲ್ ತಗೊಂಬಿಟ್ಟು ಇವ್ರು ಹಂಗೆ ಇರ್ತಾರೇನೋ ಅಂತ ಎಲ್ಲ ಕಮೆಂಟ್ ಆಗ್ತಾ ಇರ್ತೀರಾ. ಹೇಳಿ ಸೋಷಿಯಲ್ ಮೀಡಿಯಾದಾಗ ಹಾಕೋದೆಲ್ಲ ರಿಯಾಲಿಟಿ ಅಲ್ಲ. ಸೀರಿಯಸ್ ಜಗಳ ಆಗಿ ಆ ಥರ ಆಗೋಯ್ತು ಅಂದರೆ ನಾನು ವಿಡಿಯೋನೇ ಮಾಡಲ್ಲ. ಸೊ ಯಾರು ಆ ಥರ ಕಮೆಂಟ್ ಮಾಡಬೇಡಿ ಗೈಸ್. ಆ ಥರ ಎಲ್ಲ ಫುಲ್ ಕಾಮಿಡಿ ಏನೋ ಚೆನ್ನಾಗಿರ್ತದೆ. ನೀವು ನೋಡೋಕೆ ಎಂಟರ್ಟೈನ್ಮೆಂಟ್ ಅಂತ ಹಾಕ್ತೀನಿ ಅಷ್ಟೇ. ಅದು ಬಿಟ್ಬಿಟ್ಟು ತೀರಾ ಜಗಳ ಆಡ್ಕೊಂಡು ಎಲ್ಲ ಇದಾಯಿತು ಅಂತಂದರೆ ಯಾವನೂ ಆಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೂ ಅವರು ಬರೀ ಖುಷಿಯಾಗಿರುತ್ತೆ ತೋರಿಸ್ಕೊಳಕ್ಕೆ ಮತ್ತು ಎಂಟರ್ಟೈನ್ಮೆಂಟ್ ತೋರಿಸ್ಕೊಳಕ್ಕೆ ಹೊರತು ರಿಯಾಲಿಟಿ ಯಾರು ತೋರಿಸಲ್ಲ. ಸೊ ಅಷ್ಟೇ. ನಮ್ಮಮ್ಮ ಸಿಕ್ಕಾಪಟ್ಟೆ ಶ್ರಮಜೀವಿ, ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ನೋಡಿ ಹೆಂಗೆ ಸರ್ವಾಗ್ಬಿಟ್ಟವಳೆ, ಹೆಂಗಿರಬೇಕಾಯ್ತು. ನಮ್ಮ ಅಪ್ಪ ಕಟ್ಕೊಂಡು 13 ದನ ಮೇಂಟೈನ್ ಮಾಡ್ಬೇಕಾದ್ರೆ ಸ್ವಲ್ಪ ಕೋಪ ಬರ್ತಲ್ಲ, ಅವಾಗ ಕೋಪ ತೆಗೆದು ಒದ್ರಬಿಡೋದು ಹಂಗೇನೇ. 9 ದನ, 3 ಕುರಿ, 2 ಮೇಕೆ, ಇಷ್ಟೆಲ್ಲ ಮೇಂಟೈನ್ ಮಾಡ್ಬೇಕು ಅಂದ್ರೆ ಯಾಕೆಲ್ಲ ನೀವೇ ಅರ್ಥ ಮಾಡ್ಕೊಳ್ಳಿ ಗೈಸ್. ಅದಕ್ಕೆಲ್ಲ 9 ದನಿಗೆ ಹುಲ್ ತರಬೇಕು ಅಂತಂದರೆ ಇಲ್ಲಿ ಬಂದು ಮಾಡೋರಿಗೆ ಗೊತ್ತಾಗ್ತದೆ. ಅದಕ್ಕೆ ನಮ್ಮ ಅಮ್ಮ ಒಂಚೂರು ರೈಸ್ ಆಗುತ್ತೆ ಏನಾದ್ರು ಕೆಲಸ ಮಾಡಲಿಲ್ಲ ಅಂತಂದರೆ. ನಮ್ಮ ಅಪ್ಪನ ಹಂಗೆ ಮಾಡ್ತದೆ, ಫೋನಿಗೆ ಜಾಸ್ತಿ ಅಡಿಕ್ಟ್ ಆಗ್ತದೆ. 11 ಗಂಟೆ ತನಕ ಫೋನ್ ನೋಡ್ತಾ ಇದ್ರೆ ಬೆಳಗ್ಗೆ ಫೋನ್ ನೋಡ್ತದೆ, ಏನು ಕೆಲಸ ಮಾಡಲ್ಲ. ದನ ಮೇಯಿಸೋದು ಫೋನು, ಇಲ್ಲಿ ಫೋನು. ಯಪ್ಪ ನೀ 11 ಗಂಟೆ ತನಕ ಫೋನ್ ನೋಡ್ತೀನಿ ನೋಡೋದು ಹೇಳಪ್ಪ. ನೋಡ್ತೀನಿ ಇವತ್ತು ಪ್ರೂಫ್ ತೋರಿಸೋದು ನಾನು. ಗದ್ದು ವಿಡಿಯೋ ಮಾಡಲ್ಲ ಒಂದ್ಸಲಿ, ಯಾಕೆ ಮಾಡಲ್ಲ ನೀನು? ಹೇಳಮ್ಮ. ಅಲ್ಲಿ ನೋಡೋಕ್ಕೆ ನೀನು ಮಾಡೋ ಕೆಲಸಕ್ಕೆ ನಮ್ಮ ಅಮ್ಮನ ಬೈತಾವ್ರೆಲ್ಲ ಜನ. ಗ್ಯಾರಂಟಿ ಕಮೆಂಟ್ ತೆಗ್ದು ಓದಿತೈ ಕಮೆಂಟ್ ಹೆಂಗೆಲ್ಲ ಮಾಡೋರಿಂದ ಓದಿತೈ ಅಮ್ಮನ ಮುಂದೆ ಓದೆ. ಪಾಪ ಹಂಗೆ ಆಡೋಕೋರೆ ಆ ಥರ ನೋಡ್ತಂದ್ರೆ ಎಲ್ಲ ಜನ ಅಸಲ ಮನ್ಸಿಗೆ ಬೇಜಾರಾಗ ಥರ ಮಾತಾಡ್ಬಿಟ್ಟು ನಮ್ಮ ಓದಕ್ಕೆ ಬರಂಗಿಲ್ಲ ಆ ಥರ ಮಾತೇ ಆಡಲ್ಲ. ಎಂಟರ್ಟೈನ್ಮೆಂಟೇ ಸಿಗಲ್ಲ ನಮ್ಮ ಅಮ್ಮ ಮಾತಾಡಲಿಲ್ಲ ಅಂತಂದರೆ. ಸೊ ಆ ಥರ ಎಲ್ಲ ಬೈದರು ನಿನಗೆ ಜನ. ಏನು ಹೇಳು ಮಾನವೀಯತೆ ಏನು ಈ ಥರ ಒಂಥರ ಈ ಥರ ಆಡ್ತಾಳೆ, ಯಾವಾಗಲೂ ಕೊಬ್ಬು ಜಾಸ್ತಿ ತಿಂದು ಹಂಗೆ ಅಂತೆಲ್ಲ ಬೈದವ್ರೆ. ನಾನು ತಿಂದು 10 ದನ ಮೇಸ್ಕೊಂಬತ್ತಿದ್ದ ಒದರ್ತೀನಲ್ಲ, ಅದಕ್ಕೆ ಹಂಗೆಲ್ಲ ಬೈತಾರೆ ನಿಮಗೆ.
ಇವಾಗ ಏನೋ ಮಾಡ್ಕೊ. ಒಂದವ್ರಿಗೆಲ್ಲ ಹೆದರಲ್ಲ. ನೀನು ತಪ್ಪಿದ್ರೆ ನಾನು ಒಪ್ಕೋತೀನಿ, ನಾನು ತಪ್ಪಿದ್ರೆ. ನಾನೇನೋ ಅಂತ ತಪ್ಪು ಕೆಲಸ ಮಾಡಲ್ವಲ್ಲ. ಮಾಡ್ತೀಯಪ್ಪ ಒಂದೊಂದ್ಸಲಿ. ಮಾಡಲ್ಲ. ಮತ್ತೆ ಈಗ ಹಂಗೆಲ್ಲ ಮಾತಾಡಿ ಬೈತಿಲ್ಲ, ಅದೆಲ್ಲ ತಪ್ಪೇ ತಾನೆ. ಅದೇನೋ ಕೋಪಕ್ಕೆ ಬರ್ತದೆ ಅಂತಾರಪ್ಪ, ಯಾರು ಏನು ಬೈಬಾರ್ದು ಬೈದ್ಬಿಡ್ತಾರ. ಎಲ್ಲ ಪೂಜೆ ಮಾಡಿಸ್ತಾರೆ, ಪ್ರಸಾದ ಕೊಡ್ತಾರೆ. ಪ್ರಸಾದ ಕೊಡ್ತಾರೆ ನೋಡಿ ಪ್ರಸಾದ. ಅದಕ್ಕೆ ನೋಡಿ ಎಲ್ಲ ತಂಗಿ ಹೇಳ್ತಾರೆ, ಎಲ್ಲ ಮದುವೆ ಗಳಿಯ ಮನೆಗೆ ಅವರೇ ಅಳಿಯ ಬಂದವ್ರೆ, ಏನಪ್ಪ ಹಿಂಗಾಡ್ತಾರೆ ಅವ್ರ ಮನೆಯವ್ರು ನೋಡ್ರಿ ಏನು ಕಾಣಲ್ಲ ಅಂತೆಲ್ಲ ಕಮೆಂಟ್ ಹಾಕ್ತಾರೆ. ಅವ್ರಿಗೆ ಗೊತ್ತು ನಮ್ಮ ಅತ್ತೆ ಬಾಯ್ ದೊಡ್ಡದು ಅಂತ. ಅಯ್ಯೋ ಏನಂತ ಹೇಳೋಣ ಅವ್ರು ನಿಮಗೆ. ಅವರೆಲ್ಲ ಅರ್ಥ ಮಾಡ್ಕೊಂಡವ್ರೆ. ಅಷ್ಟೇ ಇನ್ನೇನಿಲ್ಲ, ಸುಮ್ಮನೆ ಎಂಟರ್ಟೈನ್ಮೆಂಟ್ ಅಷ್ಟೇ. ಸೀರಿಯಸ್ ಏನಲ್ಲ ಅದು. ನಾಳೆಗೆ ಆಪ್ರೇಷನ್ಗೆ ತಗೊಂಡು ಹೋಗಿ ನಾವು ಅಮ್ಮನ್ನ ಡಾಕ್ಟ್ರು ಫೋನ್ ಮಾಡಿದ್ರು, 11 ಗಂಟೆ ರೆಡಿ ಆಗೋದಂತ. ರೆಡಿ ಆಗಮ್ಮ, ನಾಳೆಗೆ ಆಪ್ರೇಷನ್ ಅವಳಿಗೆ ಹಾಕೊಂಬಿಟ್ಟು ರೆಡಿ ಮಾಡ್ಕೊಂಬರ್ತಾರೆ. ದೇವ್ರ ಹತ್ರ ಬೇಡ್ಕೊಳ್ರಿ ಎಲ್ಲ ಈ ವಿಡಿಯೋ ನೋಡಿಸೋಕೆ ಆಪ್ರೇಷನ್ ಆಗಿರ್ತದೆ ಗೈಸ್. ಎಲ್ಲರೂ ಎಲ್ಲ ಚೆನ್ನಾಗಾದ್ರೆ ಸಾಕು ನಾಳೆಗೆ, ಅಷ್ಟೇ ನೋಡಿರಿ. ಇವಾಗ ಆರಾಮಾಗಿ ಎಲ್ಲ ಚೆನ್ನಾಗಿರ್ತೀವಿ. ಸೊ ಆ ಥರ ಏನು ಮಾಡ್ಕೊಂಡು ನಾವು ಅಮ್ಮಂಗೆ ಓದಕ್ಕೆ ಬಂದಿದ್ದೀವಿ, ಓದ್ಬಿಟ್ಟು ಸಿಕ್ಕಾಬಿಟ್ಟು ಬೇಜಾರಾಗ್ಬಿಡ್ದು. ನಾನು ಹೇಳ್ತೀನಿ ಯಾವ ತಲೆಗೆ ಕಾಣಕ್ಕೆ ಹೋಗಲ್ಲ ನೋಡ್ರಿ, ಅಷ್ಟೇನೇನೆ. ಅದು ಯಾರನ್ನ ಅರ್ಥ ಮಾಡ್ಕೊಳೋರಾದ್ರೆ ತೀರಾ ಅರ್ಥ ಮಾಡ್ಕೊಂಡು ಕುಗ್ಗೋಗ್ಬಿಡ್ತಾರೆ ಆ ಥರ ಮಾತುಗಳು ಕೇಳಿದ್ರೆ. ಸೊ ಅದಕ್ಕೋಸ್ಕರ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್, ನಿಮ್ಮನ್ನು ಖುಷಿ ಪಡ್ಸೋಕ್ಕೋಸ್ಕರ ಅಷ್ಟೇ ಮಾಡೋದೆಲ್ಲ ಮಾಡ್ಬಿಟ್ಟು ಎಲ್ಲ ನಾನು ಬೈತಾರೆ ಅಂತ ಎಲ್ಲಮ್ಮ. ನಾನೇ ಯಪ್ಪ ನೀನೇನಂತ ಬೈದೆ ಅಂತೆಲ್ಲ ನಾನೆಲ್ಲ ಅಮ್ಮನ ಹತ್ರ ಕೇಳ್ತೀನಿ ಮಧ್ಯಾಹ್ನ. ಹೆಂಗೆ ಹಂಗೆಲ್ಲ ಅಂತ ಬೈದೆ? ಓಹೋ ಅಪ್ಪ ನೀನು ಡೌ ಮಾಡ್ತದೆ ಕಣೆ ಅಪ್ಪ. ನೀನೇ ಹೇಳ್ತಿ ಅಪ್ಪ ಆ ಥರ ಅಲ್ಲ ಹೇಳು. ಅಪ್ಪ ಬೈತದೆ ಹೆಂಗೆಲ್ಲ ಬೈತದೆ ಅಂತ ನೀನು ಹೇಳಿ. ನಿಂಗೆ ಗೊತ್ತಲ್ಲ ನಮ್ಮ ಮನೆಗೆ ಅದೆಲ್ಲ ವಿಡಿಯೋದಲ್ಲಿ ಹಾಕಕ್ಕಲ್ಲ ಅಂತ ಮಾತ್ರ ಬೈದ್ಬಿಡ್ತದೆ ಅಂತ ಕರ್ಕೇಳ್ತು ಅಂತಂದರೆ. ಅದಕ್ಕೆ ನಮಗೆ ಬೇಜಾರಾಗ್ಬಿಟ್ಟು ಒಂಚೂರು ಕೋಪ ಬರ್ತದೆ ಅಷ್ಟೇನೆ. ಅದನ್ನೇನಾದ್ರು ನಾ ಅಪ್ಪ ಬೈದೆಲ್ಲ ವಿಡಿಯೋದಲ್ಲಿ ಹಾಕ್ಬಿಟ್ರೆ ಯೂಟ್ಯೂಬರ್ ಬ್ಯಾನೇ ಮಾಡ್ಬಿಡ್ತಾರೆ ನನ್ನ ಕೆಟ್ಟ ಮಾತಾಕಿದ್ದಿ ಅಂತ. ಆ ಥರ ಸುಪ್ರಭಾತಗಳು ಸಂಸ್ಕೃತಗಳೆಲ್ಲ ಗೊತ್ತಾ ಭಯಲ್ಲಿ ಒಂದೊಂದ್ಸಲಿ ರೈಸ್ ಆದರೆ BP. ಅದಕ್ಕೆ ಏನು ಮಾಡ್ತೀರಾ, ನಮ್ಮ ಅಮ್ಮ ಒಂಚೂರು ಲಡಬಡ ಅಂತದೆ. ಇವಾಗ ನೀನು ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ಯಾರು ತಾನೇ ಮಾಡ್ತಾರೆ ಇವತ್ತಿನ ಕಾಲ. ನೀನೇ ಬರ್ತೀಕಳಪ್ಪ. ನಾನು ಮಾಡೋದು ಅಲ್ಲ ನೀನು ಮಾಡ್ತೀವಿ ಗೊತ್ತಾಗಿ ಬಿಟ್ಟಾಕು. ಬೇರೆ ಯಾರಾದ್ರು ಹೆಂಗಸ್ರು ಮಾಡ್ತಾರೆ ಇವತ್ತಿನ ಕಾಲದಲ್ಲಿ ಇಷ್ಟು ಕೆಲಸನ? ಬೇರೆ ಮಾಡ್ತಾರೆ. ಈಗ ಅಮ್ಮ ಮಾಡೋಷ್ಟು ಹೇಳಿ ನೀನೇ ಮಾಡಿ ಎಷ್ಟು ಮಾಡ್ತಾಳೆ ಅಂತ ನಮ್ಮ ಮನೆಗೆ. ಮತ್ತಿಗೆ ಮಾಡಲ್ಲ ಅಂತ ಹೇಳೋಕೋಬೇಡ. ಅಷ್ಟು ಇರ್ಬೇಕಾದ್ರೆ ಏನಾದ್ರು ಅಂತ ಒಂಥರ ಬೇಜಾರು ಅದೇ ತಾನೆ ನೀನು ಏನಾದ್ರು ಮಾಡಿದ್ರೆ ಎಲ್ಲ ಮಾಡ್ತಾರೆ. ಮತ್ತೀಗ ಅರ್ಥ ಮಾಡ್ಕೊಬೇಕು ಎಷ್ಟು ಕೆಲಸ. ಸ್ವರ್ಗ ನೋಡಿ ಹೆಂಗಿದ್ದು ಮದುವೆ ಫೋಟೋದಲ್ಲಿ ಹೀರೋಯಿನ್ ಇದ್ದಂಗೆ ಇತ್ತು ನಮ್ಮ ಅಮ್ಮ. ನೀನು ನಾನು ಮಾಡಿರಿ ನೀನು ಕಟ್ಕೊಂಡು 13 ದನಕ್ಕೆ ಸಗಣಿ ಬೆಳೆದು ದಿನ ಮೇಸ್ಕೊಂಬರೋಕೆ ಬಿಸಿಲ ಒಣಗಿದ್ರೆ ಯಾರು ಇರಲ್ಲ ಈ ಥರ. ಅಲ್ಲೇ ನಮ್ಮೂರಾಗ ಈ ಥರ ಕೆಲಸ ಯಾವ ಹೆಂಗೆ ಮಾಡ್ತಾರಲ್ಲಪ್ಪ. ನಮ್ಮೂರಾಗಳಾಯ್ತು ಫಸ್ಟು, ಬೇರೆ ಕಡೆ ಎಲ್ಲ ಕಂಪೇರ್ ಮಾಡ್ಕೋಬೇಡ. ನಮ್ಮೂರಾಗಳಪ್ಪ ಆಯಿತು. ಒಂದು ಉದಾಹರಣೆ ಕೂಡ ಯಾರಾದ್ರೂ ಈ ಥರ ಮಾಡ್ತಾರೆ ಇಷ್ಟು ಕೆಲಸನ ಅಂತ ಹೇಳು. ಹೆಸರು ಹೇಳು, ನಮ್ಮೂರಾಗ ಇಂಥ ಹೆಂಗಸು ಈ ಥರ ಮಾಡ್ತಾಳೆ ಇಷ್ಟು ಕೆಲಸನ ಅಂತ. ಮಾಡಲ್ವಾ ಮತ್ತೀಗ ಕೆರೆಯಾಗ ಮೀನು ನಾನು ಅಯ್ಯೋ ಯಪ್ಪೋ ಅಯ್ಯೋ ಯಪ್ಪೋ ಆಗಲ್ಲಪ್ಪ. ಏನದು ಅಯ್ಯೋ. ಅವಾಗ ಬಿಸಿನೀರು ಕಾಯಿಸಿ ನಿಂಬೆ ಹಣ್ಣು ಉಪ್ಪು ಸಕ್ಕರೆ ಹಾಕಿ ಕೊಟ್ಟಿದ್ಕೆ ಅವಾಗಂದ್ರೆ ಉಟ್ಕೊಂಡಿ ಐತಪ್ಪ ಅಪ್ಪ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಎಲ್ಲಿ ಹೋಗಿ ಎಷ್ಟು ತಕ ಸ್ವಾಗತ ಹೇಳಿ. ನಮ್ಮ ವಿಡಿಯೋ ಬಂದು 5 ದಿವಸ ಆಯಿತು, ತಾಯಕ ಬಂದು 8 ದಿವಸ ಆಯಿತು, ನೀನು ಬಂದು 8 ದಿವಸ ಆಯಿತು. ನಮ್ಮ ವಿಡಿಯೋಗೆ ಸ್ಕೂಲ್ಗೆ ಹೋಗೋದಂತೆ. 3 ದಿವಸ 7:30 6:30 ಮನೆಗೆ ಮಾಡ್ತಾಳೆ. ಟೈಮ್ ಸಿಗಲ್ವಂತೆ ಬರೋಕ್ಕೆ. ಟೈಮ್ ಸಿಗಲ್ಲ ನಮ್ಮ ಮನೆಗೆ ಬರೋಕ್ಕೆ. ಮತ್ತೆ ಈಗ ಹೆಂಗೆ ಬರೋಲ್ಲ? ದೊಡ್ಡೊಳಾಗಿದೆಯಲ್ವಾ, ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ. ನಾವೆಲ್ಲ ಕರೆದೇ ಬರಲ್ಲ. ಅಲ್ಲಿ ಫೋನ್ ಯೂಸ್ ಮಾಡ್ತೀಯಾ, ದೊಡ್ಡ ಫೋನಲ್ಲೆಲ್ಲ ದೊಡ್ಡ ಕೆಲಸ ಮಾಡ್ತೀಯಾ. IT ಕೆಲಸ ಸೇರಿದ್ಯಾ ನೀನು. ನಾನೇ ಸಖತ್ತ ಕಾಣ್ತಿದ್ದಿ ಸ್ಕೂಲ್ ಓದಾಗಿಂದ. ಸ್ಕೂಲ್ ಓದ್ತಾಳಲ್ಲ, ಸ್ಕೂಲಿಗೆ ಏನು ಊಟ ಕೊಡ್ತಾರಪ್ಪ? ಇಲ್ಲಿ ಬಿಸಿಲಾಗ ಬೆಳಗ್ಗೆ ಸಾಯಂಕಾಲಕ್ಕೆ ಅಲ್ಲಿ ರೌಂಡ್ ಹಾಕೊಳ್ಳೋ 6 ಮನೆ. ಇವಾಗ ಸ್ಕೂಲ್ಗೆ ಹೋಗ್ಬಿಟ್ಟು ಒಳ್ಳೆ ಹುಡುಗಿ ಆಗ್ಬಿಟ್ಟವಳೆ. ಸೈಲೆಂಟ್ ಹುಡುಗಿ ಆಗಿದ್ದಿ. ವೈಲೆಂಟ್. ನಿಮ್ಮ ಸ್ಕೂಲ್ಗೆ ಯಾರಪ್ಪ ಲೀಡ್ರು? ಶಿಲ್ಪಾ ಮ್ಯಾಮ್. ಇಲ್ಲಿ ಸ್ಕೂಲ್ ಹುಡುಗರು ಯಾರು? ಹುಡುಗರು ಲೀಡ್ರ್ ಯಾರು ಗೊತ್ತಿಲ್ಲ. ಯಾರು ಚೆನ್ನಾಗಿ ಓದ್ತಾರೆ ನಿಮ್ಮ ಕಾಲೇಜ್ ಸ್ಕೂಲಾಗೆ? ಚೆನ್ನಾಗಿ ಓದ್ತಾರೆ ಯಾರು? ನಾನೇ. ಏನು ಚೆನ್ನಾಗಿ ಓದೋದು?
ಊಟ ಉಣ್ಬೇಕಾಗ ಅಲ್ಲ ಹೇಳ್ತಾರೆ ಸಮರು. ಅಯ್ಯೋ ಬಂಗಾರಮ್ಮ ಹೆಂಗಾತ ನೋಡಿ ಗಾಯಿ ಸಿಕ್ಕಾಪಟ್ಟೆ ಕ್ಯೂಟ ಕಾಣ್ತಾಳೆ ಇವತ್ತು. ಕ್ಯೂಟ್ ಮಾತೆಲ್ಲ ಕಮ್ಮಿ ಆಗವೆ, ಕೆಲಸ ಜಾಸ್ತಿ ಆಗದೆ, ಓದೋ ಜಾಸ್ತಿ ಆಗದೆ. ಚೆನ್ನಾಗಿ ಓದ್ಬೇಕು. ತಿನ್ನು ಆಯ್ತು, ತಾಯಿಗೆ ಮೊಟ್ಟೆ ಬಣ್ಣ ಮಾಡ್ಬಿಟ್ಟಾಳೆ. ಸೂಪರ್ ಆಗದ ತಿಂದ್ಬಿಟ್ಟಾಳೆ ಹೆಂಗದೆ ಅಂತ. ಮಾವು ಮಗಳು ಕೂತಾಳೆ. ಇಷ್ಟು ದಿವಸದಿಂದ ಎಂತೆಂಥ ಊಟ ಮಿಸ್ ಮಾಡ್ಕೊಂಡೆ. ಮೊನ್ನೆ ಮೀನು ಮಾಡಿದ್ರೆ ಸರ್ ಅರ್ಧಂಬರ ಅಂತ ಹೋಗಿದ್ದೀನಿ. ಆಲೆ ಸೋಗಯ್ಯ ಯಪ್ಪ ನನಗೆ ಒಂದೇ ಒಂದು ಹಾಕಪ್ಪ. ಇವಾಗ ಮೂಗಲ್ ಬಾಡಿ ಹೀಟಾಗಿ ಬನ್ನಿ ಇಬ್ಬಂದ ಎಂಡ ಹಾಕೊಂಡಿಲ್ಲ, ಮೂರು ಹಾಕ ನೀನು. ನೀನು ಚೆನ್ನಾಗಿರ್ಬೇಕು, ಇನ್ನವ ನೀನು ದಪ್ಪ ಆಗಬೇಕು. ನಿಮ್ಮ ಮಾವ ದಪ್ಪ ಮಾಡಿ ಕಳಿಸಿ ಅಂತ ಹೇಳೋ ಮುಂಜು ನಿಮ್ಮ ತಂಗಿಯವ್ರು ದಪ್ಪ ಮಾಡಪ್ಪ ಅಂತ ಹೇಳೋ. ಪಂಪುಡಿ ಹೇಳ್ತೀನಿ ಬಯಳಿಕೆ. ದೇವೇಗೌಡ ಚೆನ್ನಮ್ಮ ಇದ್ದಂಗೆ ಇರ್ಬೇಕು ಇನ್ಮೇಲೆ ಹುಷಾರು. ತಾಯಿ ಇವತ್ತೆ ಲಾಸ್ಟ್ ಇನ್ ಬೈಯದ್ ಬಿಟ್ರೆ ದೇವೇಗೌಡ ಚೆನ್ನಮ್ಮ ವಯಸ್ಸಾಗತ್ತಕ್ಕೆ ಹಂಗಿದ್ರ ಹಂಗಿರ್ಬೇಕು ನೀನು. 100% ಇರ್ತೀನಿ ಕಣಪ್ಪ. ಮನೆ ಸದರಲ್ಲ ದೇವೇಗೌಡ ಚೆನ್ನಮ್ಮ ಜಮ್ಮನಮ್ಮ ಅಜ್ಜಿ ಅವರು ಕರೆಕ್ಟಾಗಿ ಅನ್ನೋದ್ತೀರಿ, ನಾವೇನು ಒಂದಲ್ಲ. ಯಾವ ಗೈಸ್ ಎಗ್ ಬಿರಿಯಾನಿ ಮಾಡೋಣ ನನ್ನ ತಂಗಿ ಇವತ್ತು. ಒಳ್ಳೆ ಗಮ್ಮಂತದೆ. ಅವಾಗಲೇ ಟೊಮೆಟೊ ಮತ್ತು ವಾಸನೆ ಹಿಡಿತಿತ್ತು ನೋಡ್ರೆ. ಇದು ಬಾಡದ ಬೇಳೆ ಎಲ್ಲ ಬಿಟ್ಬಿಡು. ಯಾರು ಯಾಕೆ ಸ್ವೀಟ್ ಜಾಸ್ತಿ ಅಂತಂದ ನಿನ್ಗಾಗಲ್ವಾ? ನಾನು ತಿಂತೀನಿ ಒಬ್ಬ. ಚೆನ್ನಾಗಾಯ್ತಾ ಈ ಬರವಾಗಿಲ್ಲ. ಅವನೇ ಎತ್ತೋದ ಕೂಗ್ದೆ ರವೀಶನ ಮಂಗ್ರ ಧನುನಾ ರವೀಶನ್ ಕರಿಬೇಕಾಯ್ತು. ಇಲ್ಲ ಅವನೇ ಚಾಮಣ್ಣ ಇಂಥ ಅಷ್ಟೊಂದು ಶಾಬಾಷಲೆ ಚಿಲ್ಲರ ತಿಂತೀನಿ. ಹೆಂಗದೆ ಟೇಸ್ಟು? ನೀನು ಎಲ್ಲೇನಾಗಲ್ಲ. ಸೂಪರ್. ಮೊಟ್ಟೆ ತಿನ್ನು ಫಸ್ಟ್, ಆಮೇಲೆ ಅನ್ನ ತಿನ್ನಿವಂತೆ. ಕೂಲಾಗ ಮೊಟ್ಟೆ ಕೊಡ್ತಾರಾ? ಹೌದಾ? ಸಾಕಾ? ಇವಾಗ ಜೋಬಡಿ ತುಂಬ ಕಳಿಸ್ತೀವಿ ಬಾಬು. ಜೋಬಡಿ ತುಂಬಕ್ಕೆ ಬೆಳ್ತೀನಿ ನೋಡಿ. ಬಟ್ಟೆ ತುಂಬಪ್ಪ ತುಂಬ್ತೀವಿ ಇವಾಗ. ಹಿಂಗೆ ಇಡ್ಕೊ ಬಟ್ಟೆನ ಮುಂದೆ ಇದು ಮಾಡು. ನಾಳೆ ಎಲ್ಲ ಮೊಟ್ಟೆ ಎಲ್ಲ ಕದ್ರು ಬಿಟ್ಟಾಳೆ. ಕೋಳಿ ಕಳಿಸ್ತೀವಿ. ಬರೀ ಮೊಟ್ಟೆ ಎಲ್ಲ ಆಗೇ ತಿನ್ಬಿಡು. ಅನ್ನ ಬಿಡ್ಬೇಕಾರೆ ಬೇಡವಾ? ಬೇಡವಾ? ಮೊಟ್ಟೆ ಆಯ್ಕ ಗೈಸ್ ಅಷ್ಟೇ. ಇವಳಂಗೆ ಇಲ್ಲೇ ಏನು ಮಾಡೋ ಸಮಯ. ಎಲ್ಲ ಊಟ ಆಗಿ ಮಲಿಕೊಂಡ್ರು. ನಾಳೆ ನಮ್ಮ ಅಮ್ಮದ ಆಪ್ರೇಷನ್ನು ಅಷ್ಟೇ ಗೈಸ್. ನಮ್ಮ ಅಮ್ಮಗೆ ಏನೋ ಗೊತ್ತಾಗಲ್ಲ. ಸಿಕ್ಕಾಪಟ್ಟೆ ಒಳ್ಳೆ ನಮ್ಮಮ್ಮ ಏನೋ ಗೊತ್ತಾಗಲ್ಲ. ಅವಳಿಗೆ ಚಿಕ್ಕ ಥರ ಏನು ಮಾಡಬೇಕು ಏನಂತ ಗೊತ್ತಾಗಲ್ಲ. ನಮ್ಮ ಅಮ್ಮ ಕಷ್ಟಪಟ್ಟು ಅಷ್ಟು ನಾನು ನೋಡಿರೋ ಪ್ರಕಾರ ನಮ್ಮ ಅಮ್ಮ ಏನಂತ ನನಗೆ ಗೊತ್ತು. ಮತ್ತು ತುಂಬ ಅರ್ಥ ಮಾಡ್ಕೊಂಡು ನೋಡೋರಿಗೆ ಗೊತ್ತಾಗ್ತದೆ ಯಾವ ಥರ ಅಂತ ಅವಳು ನಮ್ಮಮ್ಮ ಯಾವ ಥರ ಏನು ಅಂತ ನಮ್ಮ ಮನೆಯವ್ರಿಗೆ ಗೊತ್ತು, ನಮ್ಮ ತಂಗಿ ಗೊತ್ತು, ನನಗೆ ಗೊತ್ತು. ನಾನು ತೀರೋ ಹತ್ರದಿಂದ ನೋಡಿದ್ದೀನಿ ನಮ್ಮ ಅಮ್ಮ ಹಿಂಗೆ ಅಂತ. ಸೊ ಏನು ಯೋಚನೆ ಮಾಡ್ದಂಗೆ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ಒಂದು ಸಲ ಅರ್ಥ ಮಾಡ್ಕೊಳ್ರಿ. ಎಲ್ಲರ ಮನೆಗೂ ಕಾಮನ್ ಇದೆಲ್ಲ. ಆ ಥರ ಇರೋದಕ್ಕೆ ನಮ್ಮಮ್ಮ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಈ ಸ್ಟೇಜಲ್ಲಿ ಇರೋದು. ಚೆನ್ನಾಗಿ ನೋಡ್ಕೊತೀವಿ ನಮ್ಮ ಅಮ್ಮನ. ಸೊ ಏನಾಗಲ್ಲ, ಪರವಾಗಿಲ್ಲ. ನಾಳೆ ಎಷ್ಟೊತ್ತಿಗೆ ನಮ್ಮ ಅಮ್ಮಂಗೆ ಆಪ್ರೇಷನ್ ಆಗಿರುತ್ತೆ, ಕಣ್ಣು ಆಪ್ರೇಷನ್ನು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಏನೇನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಡಾಕ್ಟ್ರ್ ಏನಾದರೂ ಪರ್ಮಿಷನ್ ಕೊಟ್ಟರೆ ಹಾಸ್ಪಿಟಲ್ ವೀಡಿಯೋ ಮಾಡೋಕ್ಕೆ, ಇಲ್ಲ ಅಂತಂದರೆ ಆಪ್ರೇಷನ್ ಮಾಡಿಸಿ ಮನೆಗೆ ಕರ್ಕೊಂಬರ್ತೀನಿ. ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟಾಟಾ ಬೈ ಬೈ. ಬೇರೆ ಏನಾದ್ರು ಪ್ಲಾನ್ ಮಾಡೋಣ. ಸ್ವಲ್ಪ ಕಷ್ಟ ಆಗ್ಬೋದು ಮುಂದೆ ವೀಡಿಯೋ ಮಾಡೋಕ್ಕೆ. ಹೆಂಗೆ ಹೇಳ್ತಾ ಇರ್ತೀನಿ, ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಎಕ್ಸಾಮ್ ಸ್ಟಾರ್ಟ್ 27ರಿಂದ. ಸೊ ಒಂದು ವಾರದಲ್ಲಿ 1-2-3 ದಿವಸ ಸ್ಕಿಪ್ ಆಗ್ಬೋದು. ಪರವಾಗಿಲ್ಲ. ಫಸ್ಟ್ ಎಜುಕೇಷನ್ ಮುಗಿಸ್ಕೊಳ್ಳೋಣ, ಆಮೇಲೆ ಆಮೇಲೆ ಇದ್ದಿದ್ದೇನೆ ಒಳಗೆ ಹೇಗೆ ಮಾಡೋದೆಲ್ಲ. ಸಿಗೋಣ ಕಂಟಿನ್ಯೂಸ್ ಮುಂದೆ ಫ್ಯೂಚರ್ ಕಾಲೇಜ್ ಮುಗಿದ್ಮೇಲೆ ನೆಕ್ಸ್ಟ್ ಏನಂತ ನೋಡ್ತೀರಾ. ಬಾಯ್ ಬಾಯ್. ಸಿಗೋಣ.